ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಸ್ನೇಹಿತರೆ, ನಮಗೆ ನಮ್ಮ ಸುತ್ತಮುತ್ತಲಿನ ಆಹಾರ ವಿಹಾರಗಳಿಂದ ಕೋಪ ಜಾಸ್ತಿ ಅಂತ, ರಕ್ತೊತ್ತಡ ಇದೆ ಅಂತ ಹೇಳ್ತಾರೆ, ಬಿ ಪಿ ಇದೆ ಅಂತ. ಅದರಲ್ಲೂ ಬಿ ಪಿ ಹೈ ಬಿ ಪಿ ಅಂತ ಹೇಳ್ತಾರೆ. ಅದು ಲ್ಯಾಬ್ರೇಟ್ರಿಗೆ ಹೋಗಿ ಟೆಸ್ಟ್ ಮಾಡಿಸಿ ನಮ್ಮ ಡಾಕ್ಟ್ರು ಅದಕ್ಕೆ ಬೇಕಾದ ಮಾತ್ರೆಯನ್ನು ರೆಕಮೆಂಡ್ ಮಾಡ್ತಾರೆ. ಆ ಮಾತ್ರೆಯನ್ನು ಸೇವನೆ ಮಾಡಿ, ನಿಮ್ಮ ಬಿ ಪಿ ಬಂದರೆ ಮೇಲೆ ಶುಗರ್ ಇದೆಯಲ್ಲ, ಅದಕ್ಕೆ ಒಂದು ಟ್ಯಾಬ್ಲೆಟ್, ಇದಕ್ಕೊಂದು ಟ್ಯಾಬ್ಲೆಟು. ಆಗ ಅನೇಕ ರೀತಿಯ ಕಾಯಿಲೆಗಳನ್ನು ನಮಗಿದೆ. ಯಾವಾಗ ನಮ್ಮ ಹೃದಯ ಹೊಡ್ಕೊಂತದ ಗೊತ್ತಿಲ್ಲ ಸ್ನೇಹಿತರೆ, ಹಂಗಾಗಿದೆ. ನಮ್ಮ ಪ್ರಕಾರ ಬಿ ಪಿ ಶುಗರ್ ಕಾಯಿಲೆ ಅಲ್ಲ, ನಾವು ತರಿಸ್ಕೊತಾ ಇರೋಂಥ ಕಾಯಿಲೆಗಳದು. ಸ್ನೇಹಿತರೆ, ಇನ್ ಕೇಸ್ ನಿಮಗೆ ಬಿ ಪಿ ಇದೆ ಅಂತ ಅಂದ್ಕೊಂಡ್ರೆ, ನಮ್ಮ ಪ್ರಕೃತಿಯಲ್ಲಿ ಗಿಡ ಮರಗಳಿಂದ ಮಾಡಿರ್ತಕ್ಕಂತಹ ವಸ್ತುಗಳು, ಅಂದರೆ ಎಸ್ಟಿ ಮಧು ಅಂತಾರೆ, ಜ್ಯೇಷ್ಠ ಮಧು ಅಂತಾರೆ. ಈ ಎಸ್ಟಿ ಮಧನ್ನು ನಾವು 1 ಟೀ ಸ್ಪೂನಷ್ಟು ಕಲೆಕ್ಟ್ ಮಾಡಿಕೊಂಡು, ಇದು ಮೊದಲೇ ಸಿಹಿ ಇಲ್ಲ ಅಂತಿಲ್ಲ, ಅದು ಉಗುರು ಬೆಚ್ಚ ನೀರಿಗೆ ಹಾಕಿ ಬೆಳಗ್ಗೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ಹಾಕಿ ಸೇವನೆ ಮಾಡೋದ್ರಿಂದ ಎಂತಹ ಬಿ ಪಿ ಇರಲಿ ಕಡಿಮೆ ಆಗ್ತದೆ. ಅದನ್ನು ಬಿಟ್ಟು ನಾವು ಏನು ಮಾಡ್ತೀವಿ, ಆ ಟ್ಯಾಬ್ಲೆಟು ಈ ಟ್ಯಾಬ್ಲೆಟ್ ತಿಂದು, ಇದರಲ್ಲಿ ಲೈಕೋಕ್ಲೋರೈಸ್ ಅಂತ ಒಂದು ರಸಾಯನ ಇದೆ. ಆ ರಸಾಯನವು ಹೃದಯ ನಾಳಗಳಲ್ಲಿ ಎಕ್ಸ್ಟೆಂಡ್ ಮಾಡಿ, ಅದರಲ್ಲಿ ಕ್ಲೀನ್ ಮಾಡಿ ರಕ್ತ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ತದೆ. ಈ ರಸಾಯನ ನಮಗೆ ಅಷ್ಟು ಮುಖ್ಯವಾದದ್ದು. ಆ ರಸಾಯನ ಇದರಲ್ಲಿ ಎಸ್ಟಿ ಮಧುರಲ್ಲಿ ಜಾಸ್ತಿ ಇರ್ತದೆ. ಆದ್ದರಿಂದ ಪ್ರತಿಯೊಬ್ಬರು ಈ ಎಸ್ಟಿ ಮಧನ್ನು ಸೇವನೆ ಮಾಡೋದು ಕಲಿತ್ಕೊಳ್ಳಿ. 1 ಟೀ ಸ್ಪೂನಷ್ಟು ಎಸ್ಟಿ ಮಧನ್ನು ಒಂದು ಗ್ಲಾಸ್ ಬಿಸಿನೀರು, ಉಗುರು ಬೆಚ್ಚ ನೀರು ಹಾಕಿ ಕಲಿಸಿ ಸೇವನೆ ಮಾಡೋದ್ರಿಂದ ನಮಗೆ ಅಷ್ಟು ಒಳ್ಳೆಯದಾಗುತ್ತೆ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಬ್ಬರು ನೋಡಲಿ, ಅವರ ಮನೆಗೆ ಅವರೇ ವೈದ್ಯರು. ನಮಸ್ಕಾರ ಸ್ನೇಹಿತರೆ.